ನೆಕ್ಸ್ಟ್ ಕ್ವೆಶ್ಚನು, ದ ನಂಬರ್ ಆಫ್ ಸೊಲ್ಯೂಷನ್ಸ್ ಆಫ್ ದ ಈಕ್ವೇಷನ್ z ಸ್ಕ್ವೇರ್ ಪ್ಲಸ್ z ಬಾರ್ ಇಸ್ ಇಕ್ವಲ್ ಟು 0 ವೇರ್ z ಬಿಲಾಂಗ್ಸ್ ಟು ಸಿ ಇಸ್ ಅಂತ ಕೇಳಿದ್ದಾರೆ. ತುಂಬಾ ಸಿಂಪಲ್ ಆಗಿದೆ, ಬಟ್ ತುಂಬ ಇಂಪಾರ್ಟೆಂಟ್ ಕೂಡ. ಸೊ z ಇಸ್ ಈಕ್ವಲ್ ಟು ನಾನು ಎಕ್ಸ್ ಪ್ಲಸ್ ಐ ಇಂಟು ವೈ ಅಂತ ಹೇಳಿ ತೊಗೊಳ್ಳೋಣ. ಆಗ ನನಗೆ z ಕಾಂಜುಗೇಟ್ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಐ ಇಂಟು ವೈ ಆಗುತ್ತೆ, ಹೌದಲ್ವಾ? ಸೊ ಸಿಮಿಲರ್ಲಿ z ಸ್ಕ್ವೇರ್ ಏನಾಗುತ್ತೆ ಅಂದರೆ ಎಕ್ಸ್ ಪ್ಲಸ್ ಐ ಇಂಟು ವೈ ಹೋಲ್ ಸ್ಕ್ವೇರ್ ಆಗುತ್ತೆ. ಇದನ್ನು ಎ ಪ್ಲಸ್ ಬಿ ಫಾರ್ಮೆಟಲ್ಲಿ ಹೋಲ್ ಸ್ಕ್ವೇರ್ ಫಾರ್ಮೆಟಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2i ಇಂಟು ಎಕ್ಸ್ ವೈ. ಸೊ ವೈ ಮೈನಸ್ ವೈ ಸ್ಕ್ವೇರ್ ಯಾಕೆ ಬರುತ್ತೆ ಅಂದರೆ ಐ ಸ್ಕ್ವೇರ್ ಆಗುತ್ತೆ, ಐ ಸ್ಕ್ವೇರ್ ವ್ಯಾಲ್ಯೂ -1. ಸೊ ಇವೆರಡನ್ನು ಆ್ಯಡ್ ಮಾಡೋಣ. z ಸ್ಕ್ವೇರ್ ಪ್ಲಸ್ z ಬಾರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2i ಇಂಟು ಎಕ್ಸ್ ವೈ ಪ್ಲಸ್ ಎಕ್ಸ್ ಮೈನಸ್ ಐ ವೈ ಇಸ್ ಈಕ್ವಲ್ ಟು 0 ತೊಗೊಳ್ಳೋಣ. ರಿಯಲ್ ಪಾರ್ಟ್ ಎಲ್ಲ ಒಂದು ಕಡೆ, ಇಮ್ಯಾಜಿನರಿ ಪಾರ್ಟ್ನ ಒಂದು ಕಡೆಗೆ ಇಕ್ವೇಟ್ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಒಂದು ಕಡೆ ಪ್ಲಸ್ ಐ ಇಂಟು 2xy ಮೈನಸ್ ವೈ ಇಸ್ ಈಕ್ವಲ್ ಟು 0 ಇನ್ನೊಂದು ಕಡೆ ಆಗುತ್ತೆ. ಸೊ ಈ ಟರ್ಮ್ ಅಂದರೆ ಅರ್ಥ 0 ಪ್ಲಸ್ ಐ ಇಂಟು 0ಗೆ ಈಕ್ವಲ್ ಆಗ್ತದೆ ಅಂತ. ಸೊ ಸಪ್ರೇಟಾಗಿ ರಿಯಲ್ ಪಾರ್ಟ್ ಜೊತೆ ಇಮ್ಯಾಜಿನರಿ ಪಾರ್ಟ್ ಜೊತೆ ಈಕ್ವೇಟ್ ಮಾಡೋಣ. ಆಗ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಒಂದು ಟರ್ಮ್ ಆಯಿತು ಅಂದರೆ ಇದರಲ್ಲಿ ಇನ್ನೊಂದು 2xy ಮೈನಸ್ ವೈ ಇಸ್ ಈಕ್ವಲ್ ಟು 0 ಇನ್ನೊಂದು ಟರ್ಮ್ ಆಗುತ್ತೆ. ಇಲ್ಲೂ y ಇದೆ, ಇಲ್ಲೂ y ಇದೆ, ವೈನ ಆಚೆ ತೆಗೆಯೋಣ. ಸೊ 2x ಮೈನಸ್ 1 ಇಸ್ ಈಕ್ವಲ್ ಟು 0 ಆಯಿತು. ಸೊ ಹಿಯರ್ y ಇಸ್ ಈಕ್ವಲ್ ಟು 0 ಒಂದು ಟರ್ಮು, ಇನ್ನೊಂದು 2x ಮೈನಸ್ 1 ಇಸ್ ಈಕ್ವಲ್ ಟು 0 ಇನ್ನೊಂದು ಟರ್ಮು. ಆಗ 2x ಇಸ್ ಈಕ್ವಲ್ ಟು 1 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ 1/2 ಆಗುತ್ತೆ. ಸೊ ಈ ಈಕ್ವೇಷನಲ್ಲಿ y ಇಸ್ ಈಕ್ವಲ್ ಟು 0ನ ನಾನು ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ, ಈ ಎಕ್ಸ್ಪೆನ್ಷನ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ y ಇಸ್ ಈಕ್ವಲ್ ಟು 0ನ ಏನು ಬರುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸ್ನ ನಾನು ಆಚೆ ತೆಗಿತೀನಿ. ಆಗ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಆಗುತ್ತೆ. ಎಕ್ಸಿಗೆ ನನಗೆ ಎರಡು ವ್ಯಾಲ್ಯೂಸ್ ಬರುತ್ತೆ, ಒಂದು ಎಕ್ಸ್ ಇಸ್ ಈಕ್ವಲ್ ಟು 0, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು -1. ಓಕೆನಾ? ಆವಾಗ ನನಗೆ ಕಾಂಪ್ಲೆಕ್ಸ್ ನಂಬರ್ಸ್ ಎರಡು ಬರುತ್ತೆ. y ಇಸ್ ಈಕ್ವಲ್ ಟು 0ದಲ್ಲಿ ಒಂದು z ಇಸ್ ಈಕ್ವಲ್ ಟು 0 ಅಂತ, ಇನ್ನೊಂದು z ಇಸ್ ಈಕ್ವಲ್ ಟು -1 ಅಂತ. ಇಫ್ ಸಪೋಸ್ ನಾನು ಹೀಗೆ ಮಾಡಿದೆ ಅಂತ ಇಟ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು 1/2ನ ಈ ಎಕ್ಸ್ಪ್ಯಾನ್ಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದೆ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಸಬ್ಸ್ಟಿಟ್ಯೂಷನ್ ಮಾಡಿದೆ. ಆಗ ನನಗೇನು ಬರುತ್ತೆ 1/4 ಮೈನಸ್ ವೈ ಸ್ಕ್ವೇರ್ ಪ್ಲಸ್ 1/2 ಇಸ್ ಈಕ್ವಲ್ ಟು 0. 1/4 ಪ್ಲಸ್ 1/2 ಅಂತ ಹೇಳಿದ್ರೆ 3/4 ಆಬ್ವಿಯಸ್ಲಿ, ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ವೈ ಸ್ಕ್ವೇರ್ನ ಈ ಕಡೆ ತೆಗೆಸ್ತೀನಿ ಅಂತ ಹೇಳಿದ್ರೆ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 3/4 ಆಯಿತು. ವೈ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3/2 ಬಂತು. ಹಾಗಾದ್ಮೇಲೆ ಎಕ್ಸ್ ಈಸ್ 1/2, ವೈ ಇಸ್ 3/2 3/2 ಪ್ಲಸ್ ಆರ್ ಮೈನಸ್ 3/2. ಹಾಗಿದ್ಮೇಲೆ ಜಡ್ಗೆ ನನಗೆ ಎರಡು ವ್ಯಾಲ್ಯೂ ಸಿಕ್ಕುತ್ತಲ್ವಾ, ಒಂದು 1/2 ಪ್ಲಸ್ ಐ ಇಂಟು ರೂಟ್ 3/2, ಇನ್ನೊಂದು z ಇಸ್ ಈಕ್ವಲ್ ಟು 1/2 ಮೈನಸ್ ಐ ಇಂಟು ರೂಟ್ 3/2. ಟೋಟಲ್ ಎಷ್ಟು ವ್ಯಾಲ್ಯೂಸ್ ಆಯಿತು? 1 2 3 4. ಟೋಟಲ್ ಎಷ್ಟು ಸೊಲ್ಯೂಷನ್ ಸಿಕ್ತಂಗಿದ್ಮೇಲೆ ನನಗೆ ಈ ಈಕ್ವೇಷನ್ಗೆ ಟೋಟಲ್ 4 ಸೊಲ್ಯೂಷನ್ಸ್ ಸಿಕ್ತು. ಓಕೆನಾ?